ಬೇಕಾದಂಥ ದೊಡ್ಡ ಹೋಟೆಲ್ ಐತಂದ್ರು ನಾ ಹೇಳೋ ಟ್ರಿಕ್ನಿಂದ ಈಸಿಯಾಗಿ ನಡೆಸ್ಬೋದು. ಹೇಳೋಕ್ಕಿಂತ ಮುಂಚೆ ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ರೆ ಆದಷ್ಟು ಬೇಗ ಒಂದು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಹೆಂಗೆ ಅನಿಸ್ತಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಆದರೆ ಕೊನೆ ತನಕ ನೋಡ್ರೆ ಮಾತ್ರ ವಿಡಿಯೋ ನಿಮಗೆ ಅರ್ಥ ಆಗುತ್ತದೆ. ಹೇಳೋದು ಒನ್ ಟೈಮ್ ಇನ್ವೆಸ್ಟ್ಮೆಂಟ, ಆದರೆ ಗ್ಯಾಸ್ಗೆ ಹಗಲೆಲ್ಲ ಕೊಡೋಕ್ಕಿಂತ ನಾ ಹೇಳೋದು ಮಾಡಿದರೆ ಬೆಟ್ರು. ಆದರೆ ಬಯೋಗ್ಯಾಸು ಅದರ ತಾಡ್ಪತ್ರೆ ಬರ್ತದೆ, ಅಂದರೆ ಬ್ಯಾಂಗಡಿ ಬರ್ತೈತಿ. ಅದು ಯಾವ ಟೈಮ್ದಾಗ ಹೊಕ್ಕತಿ ಹೇಳಕ್ಕೆ ಬರಲ್ಲ. ಆದರೆ ಅದು ಎಷ್ಟು ವರ್ಷ ಬರ್ತೈತೆ ಅಂತ ಇವು ಹೇಳಕ್ಕೆ ಬರಲ್ಲ. ಅಂದಾಜು ಅಂದ್ರೆ ಒಂದು 10 ವರ್ಷ ಬಯೋಗ್ಯಾಸ್ ಬಂದರೆ ಇದು ಅದಕ್ಕಿಂತ 20 ವರ್ಷ ಡಬಲ್ ಬರ್ತೈತಿ. ಆಮೇಲೆ ಬಯೋಗ್ಯಾಸ ಹೆಂಡಿ ಗ್ಯಾಸ್ ಎರಡು ಸೇಮ. ಅದು ತಾಡ್ಪತ್ರೆ ಬರ್ತೈತಿ, ಇದು ತಾಡ್ಪತ್ರೆ ಬರಲ್ಲ. ಇದು ನೆಲದಾಗ ರೌಂಡ್ ಗುಮ್ ಮಾಡಿ ಮಾಡಿರ್ತಾರೋ. ಆದರೆ ಇದಕ್ಕೆ ಹೋಗ್ಲಾಕ ಎಕ್ಸ್ಟ್ರಾ ಜಾಗ ಇರ್ತೈತಿ, ಅದಕ್ಕೂ ಎಕ್ಸ್ಟ್ರಾ ಜಾಗ. ನಮ್ಮ ಹಳ್ಳಿ ಕಡೆ ಜಾಸ್ತಿ ಯೂಸ್ ಆಗೋದಂದ್ರೆ ಇದೆ. ಗ್ಯಾಸಿಂಗಿಂತ ಉಳಿತಾಯ ಆಕತಿ, ಒನ್ ಟೈಮ್ ಇನ್ವೆಸ್ಟ್ಮೆಂಟ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಫಾರ್ ವಾಚಿಂಗ್.